ಬಹಳಷ್ಟು ಜನ ಹೇಳಿದ್ದಾರೆ ಆಯುರ್ವೇದನ ನಂಬಕ್ಕಾಗಲ್ಲ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಲೋಪತಿ ಔಷಧಿಗಳು ಬೇಕಾಗ್ತವೆ. ನಿಮ್ಮ ಮೆಡಿಸಿನ್ ಮೂಲಕನೂ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಬಹುದು. 100% ಸತ್ಯ ಇದು. ವಿ ಹ್ಯಾವ್ ಎವಿಡೆನ್ಸ್ ಆಲ್ಸೋ. ಬಟ್ ಇಷ್ಟೆಲ್ಲ ಆಯುರ್ವೇದ ಇತ್ತು, ಹಾಗಿದ್ರು ಕೂಡ ಯಾಕೆ ಅವನ್ನ ತಡೆಯೋಕ್ಕಾಗಲಿಲ್ಲ? ನಮ್ಮ ದೇಶದಲ್ಲಿ ಹೇಗಿದೆ ಗೊತ್ತಾ, ನೀವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳಿ, ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಕ್ಲೈಮ್ ಕೊಡಲ್ಲ ಅದಕ್ಕೆ. ಜನರಿಗೆ ಇಷ್ಟ ಆದ್ರೂ ಆಯುರ್ವೇದದ ನಂಬಿಕೆ ಇದೆ, ಒಂದಷ್ಟು ಜನ ಬರ್ತಾರೆ, ಇಲ್ಲ ಅಂತಲ್ಲ. ಆದರೂ ಇಂಗ್ಲೀಷ್ ಮೆಡಿಸಿನ್ ಬಗ್ಗೆನೇ ಜಾಸ್ತಿ ನಂಬಿಕೆ ಇರೋದು. ಇಂಗ್ಲೀಷ್ ಮೆಡಿಸನನ್ನು ಜನ ಜಾಸ್ತಿ ತಗೋತಾರೆ. ಹೌದು, ಮೇ ಬಿ ಅದಕ್ಕೆ ಬೇರೆ ಬೇರೆ ಕಾರಣಗಳಿರ್ಬೋದು. ನನಗನ್ಸಿದ್ದು ಒಂದು ಹೇಳ್ತೀನಿ, ನೀವು ಬಹಳಷ್ಟು ಮೂಲಿಕೆ ಚೂರ್ಣಗಳನ್ನೆಲ್ಲ ಸಜೆಸ್ಟ್ ಮಾಡ್ತೀರಿ, ಕಷಾಯಗಳನ್ನ ಸಜೆಸ್ಟ್ ಮಾಡ್ತೀರಿ. ಆದರೆ ಆ ಮೂಲಿಕೆ ಗಿಡಗಳನ್ನ ಸಸ್ಯಗಳನ್ನ ಹುಡುಕಿ ಅದನ್ನ ತಂದು ಮಾಡೋದು ಕಷ್ಟ ಅಂತ ಅನ್ಸುತ್ತೆ. ಅದ್ರ ಬದಲು ಎಲ್ಲ ಮೆಡಿಕಲ್ ಶಾಪ್ ಹೋಗ್ಬಿಟ್ಟು ಒಂದು ಟ್ಯಾಬ್ಲೆಟ್ಸ್ ತಗೊಂಡ್ಬರೋದು ಈಸಿ ಅಂತ ಅನ್ಸುತ್ತೆ. ಅಥವಾ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಡಾಕ್ಟರ್ ಕೊಟ್ಟಿರೋ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ ಗಳನ್ನ ತಗೊಂಡ್ಬರೋದು ಈಸಿ ಅನ್ಸುತ್ತೆ. ನಿಮ್ಗೆ ಏನ್ ಅನ್ಸುತ್ತೆ? ಅದಕ್ಕೆ ನಾವೇನು ಹೇಳ್ತದೆ, ಇತ್ತೀಚೆಗೆ ನೀವು ಹೇಳಿದ್ ನಿಜಾನೇ. ನಾವೆಲ್ಲ ಭೃಂಗರಾಜ, ಶತಾವರಿ ಇವನ್ನೆಲ್ಲ ಹೇಳಿದ್ರೆ ಜನರಿಗೆ ಅದು ಹುಡ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಕ್ಕೆ ನಾವು ಇತ್ತೀಚಿನ ದಿನಗಳಲ್ಲಿ ಏನು ಹೇಳ್ತಾ ಇದ್ರೆ, ಸಾಸಿವೆ, ಜೀರಿಗೆ, ನಿಂಬೆಹಣ್ಣು ಇದರಲ್ಲಿ ಹೇಗೆ ಔಷಧಿ ಮಾಡ್ಕೋಬಹುದು. ಅರಿಶಿನ ಪುಡಿ, ಕಾಳುಮೆಣಸು. ಈಗ ಉದಾಹರಣೆಗೆ ಕ್ಯಾನ್ಸರ್ ರೋಗಿಗಳಿಗೆ ಕಾಳುಮೆಣಸು ಒಂದು 10, ತುಳಸಿ ಎಲೆ ಒಂದು 30, ಅರಿಶಿನ ಪುಡಿ ಒಂದು ಚಮಚ ಹಾಕಿ ಕಷಾಯ ಮಾಡಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಕಿಳಿಸಿ ಕುಡಿದ್ರೆ ಅದ್ರಲ್ಲಿ ತುಂಬಾ ಒಳ್ಳೆ ರಿಸಲ್ಟ್ ಬರ್ಬೋದು, ಬಂದಿದ್ದಾವೆ. ಮತ್ತೆ ಹಾರ್ಟ್ ಪೇಷಂಟ್ಗೆ ಒಂದು ಮುಷ್ಟಿ ದಾಳಿಂಬೆ ಬೀಜ ರಸ ತೆಗೆದಿರ್ತಕ್ಕಂಥ ಬಿಳಿ ಬೀಜ ಹಾಕಿ 1 ಗ್ಲಾಸ್ ನೀರಲ್ಲಿ ಕುದಿಸಿ ಅರ್ಧ ಗ್ಲಾಸ್ ಇಳಿಸಿ ಕುಡಿದ್ರೆ ಎಷ್ಟೋ ಜನರ ಹಾರ್ಟ್ ಅದು ಬ್ಲಾಕೇಜ್ ರಿವರ್ಸ್ ಆಗಿದೆ. ಮತ್ತೆ ಕ್ಯಾನ್ಸರ್ಗೆ ಹೇಳಿರೋ ಕಷಾಯನ ಕುಡಿದ್ರೆ ರಾತ್ರಿ, ಬೆಳಗ್ಗೆ ದಾಳಿಂಬೆ ಕಷಾಯ, ರಾತ್ರಿ ಆ ಕ್ಯಾನ್ಸರ್ಗೆ ಹೇಳಿರೋ ಕಷಾಯ ಹೇಳಿದ್ನಲ್ಲ, ಅದಕ್ಕೆ ಆ ಕಷಾಯನ ಕುಡಿದ್ರೆ ಅದು ಕೂಡ ಹಾರ್ಟ್ ಬ್ಲಾಕೇಜ್ ಅನ್ನ ರಿವರ್ಸ್ ಮಾಡೋದ್ರಲ್ಲಿ ಕೆಲಸ ಮಾಡಿದೆ. ಇದೆಲ್ಲ ಏನಂತ ಹೇಳಿದ್ರೆ, ಇದನ್ನೆಲ್ಲ ಹೇಳಿದ್ರೆ ಇದು ಸೂಡೋ ಸೈನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮೇಲೆ ಆಕ್ರಮಣ ಮಾಡೋರು ಬಹಳಷ್ಟು ಜನ ಹೇಳಿದ್ದಾರೆ. ಆಯುರ್ವೇದನ ನಂಬಕ್ಕಾಗಲ್ಲ, ವೈಜ್ಞಾನಿಕವಾಗಿ ಪ್ರೂವನ್ ಇಲ್ಲ, ಹಿಂಗೆಲ್ಲ ಸೂಡೋ ಸೈನ್ಸ್ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾರೆ. ಆದ್ರೆ ಮನುಷ್ಯ ಎಷ್ಟೋ ಲಕ್ಷ ವರ್ಷಗಳಿಂದ ಬದುಕಿದ್ದಾನೆ, ಅಲ್ಲಿಂದ ಇಲ್ಲಿವರೆಗೂ ಬದುಕೊಂಡೇ ಬಂದಿದ್ದಾನೆ. ಮನುಷ್ಯನ ಆಯಸ್ಸು ನೀವು ಹೇಳಿದ್ರಿ ಆವಾಗಲೇ, ಈಗ ಹಿಂದೆ ಸ್ವಲ್ಪ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂತ ಅವಾಗೆಲ್ಲ ಸಾಂಕ್ರಾಮಿಕ ರೋಗಗಳು ಬಂದು, ಅದಕ್ಕಿಂತ ಪೂರ್ವದಲ್ಲಿ ಮನುಷ್ಯ ತುಂಬ ಆರೋಗ್ಯವಾಗಿ ಬದುಕ್ತಾ ಇದ್ದ. 100 ವರ್ಷಕ್ಕಿಂತ ಹೆಚ್ಚಿಗೆನೇ ಆಯುಸ್ಸಿತ್ತ ಒಂದು. ಅದಕ್ಕೆ ಏನಂತ ಹೇಳಿದ್ರೆ, ಮನುಷ್ಯನಿಗೆ ನಾವು ಬೇರೆ ಆರೋಗ್ಯ ಪದ್ಧತಿ ಬಗ್ಗೆ ಜಾಸ್ತಿ ಅಲ್ಲಗಳಿಲಿಕ್ಕೆ ಬರೋದಿಲ್ಲ. ಅಲೋಪತಿ ಬೇಕಾಗತ್ತೆ ಎಮರ್ಜೆನ್ಸಿ ಸಂದರ್ಭದಲ್ಲಿ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅಲೋಪತಿ ಔಷಧಿಗಳು ಬೇಕಾಗ್ತವೆ. ಈಗ ಬಿದ್ದು ರಕ್ತ ಸೋರ್ತಾ ಇರ್ತದೆ, ಏನೋ ಆಕ್ಸಿಡೆಂಟ್ ಆಗಿರುತ್ತೆ, ಬ್ರೈನ್ ಓಪನ್ ಆಗಿರುತ್ತೆ ಅಂತ ಅವನಿಗೆ ಸರ್ಜರಿ ಮಾಡಲೇಬೇಕಾಗುತ್ತೆ. ಆದರೆ 100ಕ್ಕೆ 95% ಜನರು ಆಯುರ್ವೇದ ಮತ್ತು ಯೋಗ ಪದ್ಧತಿಯಲ್ಲಿ ವಾಸಿ ಆಗ್ಬೋದು. ಆದರೆ ಆಯುರ್ವೇದ ತಜ್ಞರಿಗೆ ಆಯುರ್ವೇದ ಮತ್ತು ಯೋಗದ 2 ಜ್ಞಾನ ಇರಬೇಕು. ಇವೆರಡು ಕಾಲಿದ್ದಂಗೆ, ಒಂದೇ ಕಾಲಿಂದ ಕುಂತ್ಕೊಂಡು ಓಡಾಡ್ಲಿಕ್ಕೆ ಆಗಲ್ಲ. ಯೋಗ ಪ್ಲಸ್ ಆಯುರ್ವೇದ ಇವೆರಡೂ ಸೇರಿದ್ರೆ ಪರಿಪೂರ್ಣ ಆರೋಗ್ಯ. ನಾನು ಬರೀ ಆಯುರ್ವೇದ ಔಷಧಿ ಕೊಡ್ತೇನೆ, ಯೋಗ ಹೇಳಲ್ಲ ಅಂದ್ರೆ ಇಲ್ಲ. ನಮ್ಮ ಆಶ್ರಮದಲ್ಲಿ ಬಂದವರು ಪ್ರತಿಯೊಬ್ಬರಿಗೂ ಯೋಗ ಥೆರಪಿ ಪ್ಲಸ್ ಆಯುರ್ವೇದ ಔಷಧಿಗಳನ್ನ ಕೊಡ್ತೇವೆ. ಅದರಲ್ಲೂ ಕೆಲವು ಜನ ಇಲ್ಲ, ನಂಗೆ ಟೈಮ್ ಇಲ್ಲ, ನಂಗೆ ದುಡ್ಡಿಲ್ಲ, ಹಾಗಿಲ್ಲ ಹೀಗಿಲ್ಲ ಅಂತ ಯೋಗ ಥೆರಪಿಗೆ ಸೇರ್ಕೊಳ್ಳೋದಿಲ್ಲ ಅವರು. ಹಾಗೆ ಅಂದ್ರೆ ಜನರಿಗೆ ಏನಂದ್ರೆ, ಕೈ ಕೆಸರಾಗದೆ ಬಾಯಿ ಮುಸರಾಗಬೇಕು, ಪ್ರಯತ್ನ ಬೇಕಾಗಿಲ್ಲ ಅವ್ರಿಗೆ. ಅದಕ್ಕಾಗಿ ನೀವು ಕೇಳಿದ ಒಳ್ಳೆ ಕ್ವಶನ್ ಏನಂತ ಹೇಳಿದ್ರೆ, ಜನರು ಫಾಸ್ಟ್ ಜಮಾನದಲ್ಲಿದ್ದಾರೆ. ಈಗ ಒಂದು ಮಾತ್ರೆ ತಗೊಂಡ ತಕ್ಷಣ ತಲೆನೋವು ಕಡಿಮೆ ಆಗಬೇಕು ಅನ್ನೋ ಜಮಾನದಲ್ಲಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಕೂಡ ಏನ್ ಮಾಡ್ತಂದ್ರೆ, ಆಯುರ್ವೇದದಲ್ಲೂ ಕ್ವಿಕ್ ರಿಸಲ್ಟ್ ಬರೋ ಔಷಧಿಗಳನ್ನ ಸಂಶೋಧನೆ ಮಾಡ್ತಾ ಇದ್ದೇವೆ. ಕ್ವಿಕ್ ರಿಸಲ್ಟ್ ಬರೋದು. ಈಗ ಕೆಲವೊಂದಿಷ್ಟು ಡಯಾಬಿಟಿಸ್ಗೆ, BP-ಗೆ ನಾವು ಔಷಧಿ ಮಾಡಿದ್ದೇವೆ, ಭಾಳ ಅದರಲ್ಲಿ ಕ್ವಿಕ್ ರಿಸಲ್ಟ್ ಬರ್ತಾ ಇದೆ. ಅದಕ್ಕೆ ನ್ಯಾನೋ ಟೆಕ್ನಾಲಜಿ, ನಿಮ್ಮ ವೈದ್ಯಕೀಯ ಪದ್ಧತಿ ಮೂಲಕನೂ ನಿಮ್ಮ ಮೆಡಿಸಿನ್ ಮೂಲಕನೂ ಡಯಾಬಿಟಿಸ್ ಅನ್ನ ರಿವರ್ಸ್ ಮಾಡಬಹುದು. ಖಂಡಿತವಾಗಿ 100ಕ್ಕೆ 95% ಜನರಿಗೆ BP, ಡಯಾಬಿಟಿಸ್, ಥೈರಾಯ್ಡ್, ಅರ್ಥರೈಟಿಸ್ ಇಂಥ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಡಿಸಾರ್ಡರ್ಸ್ ಏನಿದಾವಲ್ಲ, ಇವು ಡಿಸೀಸ್ ಅನ್ನಲ್ಲ, ಇವುಗಳನ್ನ ಖಂಡಿತವಾಗಿ ರಿವರ್ಸ್ ಮಾಡಬಹುದು. 100ಕ್ಕೆ 100 ಸತ್ಯ ಇದು. 100ಕ್ಕೆ 100 ಸತ್ಯ ಇದು. ಮತ್ತೆ ನಮ್ಮ ಅನುಭವದಲ್ಲಿದೆ. ಮತ್ತೆ ನಮ್ಮ ಹತ್ರ ಸುಮಾರು ಎವಿಡೆನ್ಸ್ ಇದಾವೆ. ವಿಡಿಯೋ ಮಾಡಿ ಇಟ್ಕೊಂಡಿದ್ದೇವೆ ವಾಸಿ ಆದವ್ರದ್ದೆಲ್ಲ. ಅದನ್ನ ನಿಮಗೆ ಸುಮಾರು ತೋರಿಸಿದ್ವಿ. ನೀವೇನು ಹೇಳಿದ್ರಿ ಅಂದ್ರೆ, ಇನ್ನೊಂದು ಅವ್ರು ವಿಡಿಯೋ ಮಾಡೋದ್ರ ಜೊತೆಗೆ ಅವ್ರು ಸೈನು ಕೂಡ ಮಾಡಿಸ್ಕೋರಿ ಅಂತ ಹೇಳಿದ್ವಿ. ಆ ಫಾರ್ಮ್ ಕಳಿಸಿದ್ರೆ ನಾವು ಇತ್ತು ಸೈನು ಈಗ ವಿಡಿಯೋ ಮಾಡ್ಕೊಳ್ತದೆ. ಸುಮಾರು ಸಾವಿರಾರು ಜನರದ ಅನುಭವದ ವಿಡಿಯೋಗಳು ನಾವು ಇಟ್ಕೊಂಡಿದ್ದೇವೆ. ಯಾಕಂದ್ರೆ ಜನ ಈಗ ಬಾಯಿ ಮಾತಲ್ಲಿ ಹೇಳಿದ್ರೆ ಕೇಳೋದಿಲ್ಲ, ಎವಿಡೆನ್ಸ್ ಕೇಳ್ತಾರೆ. ಹಾಗಾಗಿರೋದ್ರಿಂದ ವಿ ಹ್ಯಾವ್ ಎವಿಡೆನ್ಸ್ ಆಲ್ಸೋ. ಈಗ ಆವಾಗ ಹೇಳ್ತಾ ಇದ್ರಿ ಸಾಂಕ್ರಾಮಿಕ ರೋಗಗಳ ವಿಚಾರ ಬಂದಿತ್ತು. ಈಗ ಕೋವಿಡ್ ಅನ್ನೋದು ಒಂದ್ ರೀತಿ ಸಾಂಕ್ರಾಮಿಕ ರೋಗದ ತರ COVID-19 ಕೊರೋನಾ ನಮ್ಮನ್ನೆಲ್ಲ ಕಾಡ್ತು. ಅವಾಗ ಪ್ಲೇಗ್ ಇರ್ಬೋದು, ಕಾಲರಾಗಳಿರ್ಬೋದು, ಇವುಗಳಿಗೆ ಇಷ್ಟೆಲ್ಲ ಆಯುರ್ವೇದ ಇತ್ತು. ಅವಾಗ ಇಂಗ್ಲಿಷ್ ಮೆಡಿಸಿನ್ ಅಷ್ಟು ರೀಚ್ ಆಗಿರಲಿಲ್ಲ. ಬಟ್ ಇಷ್ಟೆಲ್ಲ ಆಯುರ್ವೇದ ಇತ್ತು.
ಹಾಗಿದ್ರು ಕೂಡ ಯಾಕೆ ಅವನ್ನ ತಡೆಯೋಕ್ಕಾಗಲಿಲ್ಲ? ಇದ್ರ ಬಗ್ಗೆ, ಈ ಕೋವಿಡ್ ಬಗ್ಗೆ ನೀವು ಕೇಳಿದ್ರಲ್ಲ, ಇದು ಒಂದು ಭಾಳ ಇತ್ತೀಚೆಗೆ ಮಾತಾಡೋದೇ ಒಂದು ದೊಡ್ಡ ಅಪರಾಧ ಆಗಿದೆ. ಯಾಕಂದರೆ ನಮ್ಮನ್ನು ಟ್ರೋಲ್ ಮಾಡಿಬಿಡ್ತಾರೆ. ಒಂದೇ ನನ್ನ ಸ್ವಂತ ಅನುಭವ ಹೇಳ್ಕೊಳ್ಳೋದಾದರೆ, ನಾನು ಕೋವಿಡನ್ನು ಯಾವ ಔಷಧಿನ ತೆಗೆದುಕೊಂಡಿಲ್ಲ. ಕೋವಿಡನ್ನು ಸಾವಿರಾರು ವ್ಯಾಕ್ಸಿನ್ ತಗೊಂಡಿಲ್ಲ. ಇಲ್ಲ, ಕೋವಿಡನ್ನು ಸಾವಿರಾರು ರೋಗಿಗಳನ್ನು ನೋಡಿದ್ದೇನೆ, ಅವ್ರಿಗೆ ಚಿಕಿತ್ಸೆ ಕೊಟ್ಟಿದ್ದೇನೆ. ಹೆಂಗೆ ಚಿಕಿತ್ಸೆ ಕೊಟ್ಟಿದ್ದೇನೆ ಅಂದರೆ, ನಾನು ಚಿಕಿತ್ಸೆ ಕೊಡ್ಬೇಕಾದ್ರೆ 3-4 ವರ್ಷದ ಮಗು ನನ್ನ ಜೊತೆಗೆ ಇರ್ತಿತ್ತು, ನನ್ನ ಮಗಳು. ಅರ್ಥ ಆಯ್ತಾ? ಇದ್ರ ಮೇಲೆ ನಾನು ಹೆಚ್ಚು ಹೇಳೋ ಅವಶ್ಯಕತೆ ಇಲ್ಲ. ಇದ್ರ ಮೇಲೆ ಯಾರ್ಯಾರು ಹೇಗೆ ತಿಳ್ಕೊಬೇಕು ಹಾಗೆ ತಿಳ್ಕೊಬೋದು. ಬಟ್ ಮಕ್ಕಳಿಗೆ ಇಮ್ಯುನಿಟಿ ಚೆನ್ನಾಗಿರುತ್ತೆ. ಕೋವಿಡ್ ವಿಷಯದಲ್ಲಿ ಮಕ್ಕಳಿಗೆ ಏನು ತುಂಬ ತೊಂದರೆ ಆಗಿಲ್ಲ. ಅದು ನಾನು ಬದುಕಿದ್ದೀನಲ್ಲ, ನಾನು ಸುಮಾರು ಕಷಾಯಗಳನ್ನ ಹೇಳಿದೆ ಆ ಸಂದರ್ಭದಲ್ಲಿ. ಹೊಂಗೆ ಎಲೆ, ತುಳಸಿ ಎಲೆ, ಬಿಲ್ಪತ್ರೆ ಎಲೆ, ಅರಳಿ ಮರದ ಎಲೆ, ಗರಿಕೆ, ಆಮೇಲೆ ಬಿಲ್ಪತ್ರೆ, ಇವೆಲ್ಲ ತಂಗಡಿ ಹೂವು, ಆಮೇಲೆ ನೆಲನೆಲ್ಲಿ, ಇವುಗಳನ್ನು ಒಂದೊಂದು ವಾರ ಕಷಾಯ ಮಾಡ್ಕೊಂಡು ಕುಡೀರಿ ಅಂತ ಹೇಳಿದೆ. ಆ ಥರ ಬಹಳ ಜನ ಕುಡಿದ್ರು. ನಾನು ಕುಡಿದೆ ಅವಾಗ ಎಲ್ಲರಿಗೂ ಹೇಳಿ. ಅದನ್ನು ಕುಡಿದ ಮೇಲೆ ನನಗೆ 3 ವರ್ಷ ನೆಗಡಿ ಕೆಮ್ಮು ಜ್ವರ ಬಂದಿರಲಿಲ್ಲ. 3 ವರ್ಷ ಸತತವಾಗಿ. ಹಾಗೆ ಅದರಲ್ಲಿ ಪ್ರಾಕೃತಿಕವಾಗಿರೋದ್ರಲ್ಲಿ ಇದೆ. ಎಷ್ಟೋ ಜನ ಮುಂದೆ ಬಂದರು, ನಾವು ಇದಕ್ಕೆ ಒಳ್ಳೆ ಔಷಧಿ ಕೊಡ್ತೇವೆ ಅಂತ. ಆದರೆ ಅದಕ್ಕೆ ಸ್ಕೋಪ್ ಸಿಗಲಿಲ್ಲ. ನಮ್ಮ ದೇಶದಲ್ಲಿ ಹೇಗಿದೆ ಗೊತ್ತಾ, ನೀವು ಆಯುರ್ವೇದ ಔಷಧಿಗಳನ್ನ ತೆಗೆದುಕೊಳ್ಳಿ, ಎಷ್ಟೋ ಇನ್ಶೂರೆನ್ಸ್ ಕಂಪ್ನಿಗಳು ಕ್ಲೈಮ್ ಕೊಡಲ್ಲ ಅದಕ್ಕೆ. ನಮ್ಮ ದೇಶದಲ್ಲಿ ಆಯುಷ್ ಡಿಪಾರ್ಟ್ಮೆಂಟ್ ಅಂತ ಎಲ್ಲ ಇದೆ. ಬಟ್ ಆಯುರ್ವೇದಕ್ಕೆ, ಇದರ ರಿಸರ್ಚ್ಗೆ, ಇದರ ಬೆಳವಣಿಗೆಗೆ ಹೆಚ್ಚು ದುಡ್ಡು ಖರ್ಚು ಮಾಡ್ತಾ ಇಲ್ಲ. ಇವಾಗ ಮೆಡಿಕಲ್ಗೆ ಅಂತ ಒಂದು 100 ರೂಪಾಯಿ ಖರ್ಚು ಮಾಡ್ತಾ ಇದ್ದಾರೆ ಸಂಶೋಧನೆಗೆ. ಅಂದರೆ ಅದರಲ್ಲಿ 90% 90 ರೂಪಾಯಿ ಮಾಡರ್ನ್ ಮೆಡಿಸಿನ್ ಸೈನ್ಸಿಗೆ ಕೊಡ್ತಾರೆ. ಇನ್ನು 10 ರೂಪಾಯಿ ಮಾತ್ರ ಆಯುರ್ವೇದ, ಯೋಗ, ಸಿದ್ಧ ಯುನಾನಿಗೆ ಕೊಡ್ತಾರೆ. ಹಿಂಗಾದರೆ ಎಲ್ಲಿ ರಿಸರ್ಚ್ ಆಗಬೇಕು? ಅದಕ್ಕಾಗಿ ಈ ಮೂಲಕ ನಾನು ಸರ್ಕಾರವನ್ನಾಗಲಿ ನಾಯಕರನ್ನಾಗಲಿ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಆಯುರ್ವೇದದ ಬೆಳವಣಿಗೆಗೆ ಇದು ನಮ್ಮ ತಾಯಿ ಇದ್ದಂಗೆ. ಖಂಡಿತವಾಗ್ಲೂ ಅಡ್ಡ ಪರಿಣಾಮಗಳಿಲ್ಲ. ಇದರಲ್ಲಿ ಒಳ್ಳೆ ಔಷಧಿಗಳು ಸಿಗ್ತವೆ. ಈಗ ಬಾಬಾ ರಾಮದೇವ್ ಅಂತವರು, ಅವ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರೆ, ಬಟ್ ಒಳ್ಳೆ ಕೆಲಸವನ್ನು ಮಾಡ್ತಾರೆ. ಅವರಲ್ಲ ಸಾಧ್ಯವಾದಷ್ಟು ಆಯುರ್ವೇದ ಬೆಳವಣಿಗೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ಈ ದೇಶದಲ್ಲಿ ಸಾಧ್ಯವಾದಷ್ಟು ಆಯುರ್ವೇದದ ಬಗ್ಗೆ ಇನ್ನೂ ಹೊಸ ರಿಸರ್ಚ್ ಆಗಬೇಕು. ಆಯುರ್ವೇದ ಶಾಸ್ತ್ರಜ್ಞರು ಹೇಳಿದ್ದಾರೆ, ಈಗ ನಮ್ಮ ಫಾರ್ಮುಲಾನೇ ನೀವು ಯೂಸ್ ಮಾಡ್ಬೇಕಂತಿಲ್ಲ, ಕಾಲಕ್ಕೆ ತಕ್ಕಾಗಿ ಫಾರ್ಮುಲಾಗಳನ್ನು ಮಾಡಿಫೈಡ್ ಮಾಡ್ಕೋಬೋದು ಅಂಥೇಳಿ. ಆ ಥರ ನಾವು ಯೋಗ ಮಾಡ್ಲಿಕ್ಕತ್ತಾಗ, ಶಿವಯೋಗ ಮಾಡ್ಲಿಕ್ಕತ್ತಾಗ ನಮ್ಮ ತಲೆಯಲ್ಲಿ ಒಂದೊಂದು ಫಾರ್ಮುಲಾ ಬರ್ತವೆ. ಅದೇ ಫಾರ್ಮುಲಾನೇ ನಾವೇನು ಮಾಡ್ತೇವೆ ಅಂದರೆ, ಲೈಸೆನ್ಸ್ ತೊಗೊಂಡು ಫ್ಯಾಕ್ಟ್ರಿಗಳಲ್ಲಿ ಆ ಔಷಧಿಗಳನ್ನ ಮಾಡಿಸಿ ಸಮಸ್ಯೆಗಳು ಕೊಡ್ತಾ ಇದ್ದೇವೆ. ಭಾಳ ಜನರಿಗೆ ಸಕ್ಸಸ್ ಆಗ್ತಾ ಇದೆ. ಅದಕ್ಕೆ ಹೊಸ ಫಾರ್ಮುಲಾಗಳಿಗೆ, ರಿಸರ್ಚ್ಗೆ ಇವಾಗ ಸರ್ಕಾರ ಸಹಾಯ ಮಾಡಿದ್ರೆ ಬಹಳ ಒಳ್ಳೇದಾಗುತ್ತೆ ಅಂತ ನನ್ನ ಅಭಿಪ್ರಾಯ. ಆಗ್ಲಿ ಗುರುಗಳೇ, ಬಹಳಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ಅದ್ರ ಜೊತೆಗೆ ತಮ್ಮ ಆಶಯವನ್ನು ಹೇಳಿದ್ರಿ. ಒಂದು ರಿಸರ್ಚ್ ವಿಚಾರದಲ್ಲಿ ಇರ್ಬೋದು, ಅಥವಾ ಶಿಬಿರ ಮಾಡೋ ವಿಚಾರದಲ್ಲಿ ಇರ್ಬೋದು, ಜನರಿಗೆ ಸೇವೆ ಸಲ್ಲಿಸೋದು, ಕೊಡುಗೆ ಸಲ್ಲಿಸೋ ವಿಚಾರದಲ್ಲಿ ಇರ್ಬೋದು. ತಮಗೆ ಒಳ್ಳೇದಾಗ್ಲಿ. ತಮ್ಮಿಂದ ಸಮಾಜಕ್ಕೆ ಇನ್ನಷ್ಟು ಕೊಡುಗೆ ಸಿಗ್ಲಿ ಅಂತ ನಾನು ಹಾರೈಸ್ತೀನಿ. ಧನ್ಯವಾದಗಳು. ಧನ್ಯವಾದ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ನನ್ನ ಕಿರಣ್ ಕನೆಕ್ಟ್ಸ್ ಪಾಡ್ಕಾಸ್ಟ್. ನನ್ನ ಮುಂದಿನ ಎಪಿಸೋಡ್ನಲ್ಲಿ ನಾನು ತಮ್ಮನ್ನು ಭೇಟಿಯಾಗ್ತೀನಿ. ಈ ಪಾಡ್ಕಾಸ್ಟನ್ನು ತಾವು ನೋಡಿದ್ರಲ್ಲ, ಇಲ್ಲಿ ನನಗನ್ಸಿದ್ದೇನಂತಂದರೆ, ಪ್ರಮುಖವಾಗಿ ನಮ್ಮ ಆರೋಗ್ಯ, ನಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ನಮ್ಮ ಅಭ್ಯಾಸಗಳು, ನಮ್ಮ ದಿನನಿತ್ಯದ ಅಭ್ಯಾಸಗಳು ಸುಧಾರಣೆ ಆಗಬೇಕು. ನಮ್ಮ ಸಾಂಪ್ರದಾಯಿಕ ಪದ್ಧತಿಯನ್ನು ಅನುಸರಿಸ್ಕೊಂಡ್ರೆ ನಾವು ರೋಗದಿಂದ ದೂರ ಇರಬಹುದು ಅನ್ನುವಂಥದ್ದನ್ನು ನಾನು ಇಲ್ಲಿ ಅರ್ಥ ಮಾಡಿಕೊಂಡೆ. ನಮ್ಮ ಮುಂದಿನ ಅತಿಥಿಯೊಂದಿಗೆ ನಾನು ಮುಂದಿನ ಪಾಡ್ಕಾಸ್ಟ್ನಲ್ಲಿ ಭೇಟಿಯಾಗ್ತೀನಿ. ನೀವು ಅಲ್ಲಿವರೆಗೂ ಬಾಸ್ ಟಿವಿ ಕನ್ನಡ ಚಾನಲನ್ನು ನೋಡ್ತಾ ಇರಿ. ನಿಮ್ಮ ಒಪಿನಿಯನ್ಗಳನ್ನು, ನಿಮ್ಮ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ. ಹಾಗೆಯೇ ಈ ಮಾಹಿತಿಯನ್ನು ಬೇರೆಯವ್ರಿಗೆ ಶೇರ್ ಮಾಡಿ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.